ಸ್ನೇಹಿತರೆ, ಪೊಲೀಸರ ವಶದಲ್ಲಿದ್ದಂಥ ಒಬ್ಬ ಆರೋಪಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹೇಗೆ? ವಿಚಾರಣೆಯೊಂದರ ನೆಪದಲ್ಲಿ ಪೊಲೀಸರು ಏನಾದರೂ ಆತನಿಗೆ ಹಿಂಸೆ ಮಾಡಿದ್ರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆಯಷ್ಟೇ ಹಲ್ಲೆರೆ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಆಗಿತ್ತು ಅಂತೇಳಿ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಇದು ನಡೆದಿದ್ದು ನಂಜನಗೂಡಿನ ಹಲ್ಲೆರೆ ಅನ್ನುವಂಥ ಗ್ರಾಮದಲ್ಲಿ. ಈ ಸಂಬಂಧ 10 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಅವರ ಪೈಕಿ ಈ ಸ್ವಾಮಿ ಅನ್ನೋನು 7ನೇವನಂತೆ. ಅವನ್ನ ಪೊಲೀಸರು ವಿಚಾರಣೆಗೆ ಕರ್ಕೊಂಡೋಗಿದ್ರು. ಆದರೆ ಆತ ಪೊಲೀಸ್ ಸ್ಟೇಷನಲ್ಲಿದ್ದವನು ಏಕಾಏಕಿ ಆಸ್ಪತ್ರೆಗೆ ಹೇಗೆ ದಾಖಲಾದ ಅನ್ನೋದು ಮಾತ್ರ ಅತ್ಯಂತ ನಿಗೂಢವಾಗಿದೆ. ಯಾರು ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಅವ್ರ ಮನೆಯವ್ರು ಕೇಳಿದ್ರು ಏನೂ ಗೊತ್ತಾಗ್ತಾ ಇಲ್ಲ. ನಂಜನಗೂಡಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದಾಗಿರೋದು. ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ಆರೋಪಿ ಸ್ವಾಮಿ ಏಕಾಏಕಿ ನಂಜನಗೂಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಹೇಗೆ? ಯಾರು ಆಸ್ಪತ್ರೆಗೆ ದಾಖಲು ಮಾಡಿದ್ದು ಅಂತ ಕೂಡ ಗೊತ್ತಾಗ್ತಿಲ್ಲ. ಠಾಣೆಯಲ್ಲಿದ್ದವರು ಆಸ್ಪತ್ರೆಗೆ ಹೇಗೆ ಹೋದ ಅನ್ನೋದು ಇಲ್ಲಿ ಕಾಡ್ತಾರಂಥ ವಿಸ್ಮಯ. ಅಲ್ಲದೆ ಸ್ವಾಮಿಗೆ ಆಪರೇಷನ್ ಕೂಡ ಆಗಿದೆ ಪಾಪ. ಅವನು ಸುಮ್ಮನೆ ಕಣ್ಣೀರಿಡ್ತಾ ಇದ್ದಾನೆ. ಇದೆಲ್ಲ ಹೇಗಾಯಿತು ಅಂತ ಅಸಹಾಯಕನಾಗಿ ಅಳ್ತಾ ಇದ್ದಾನೆ ಆ ಮನುಷ್ಯ. ಅವನಿಗೆ ಆಘಾತ ಆಗಿದೆ, ಆಸ್ಪತ್ರೆಗೆ ನಾನು ಹೇಗೆ ಬಂದೆ ಅಂತ. ಆಸ್ಪತ್ರೆ ವೈದ್ಯರು ಕೂಡ ಈ ಬಗ್ಗೆ ಏನು ಹೇಳ್ತಾ ಇಲ್ಲ. ಪೊಲೀಸರು ಕೂಡ ಇಲ್ಲಿ ಏನನ್ನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡುವ ಬದಲು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾದರೂ ಯಾಕೆ? ಅದನ್ನು ಹೇಳಬೇಕು. ಒಂದು ದೊಡ್ಡ ಮಟ್ಟದ ಅನುಮಾನ ಪೊಲೀಸರ ವಿರುದ್ಧವೇ ಇದೆ. ಪೊಲೀಸರ ದಿನಚರಿ ವಹಿ, ಆಸ್ಪತ್ರೆಯ CCTV ಫುಟೇಜ್ಗಳನ್ನು ತೆಗೆದರೆ ನಿಜ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಅದು ಯಾಕೋ ಗೊತ್ತಿಲ್ಲ, ರಾಜ್ಯ ಪೊಲೀಸರು ತಮ್ಮ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ದಿನದಿಂದ ದಿನಕ್ಕೆ ಸಾರ್ವಜನಿಕವಾಗಿ ಅವರೇ ಹೆಚ್ಚು ಮಾಡ್ಕೋತಾ ಇರೋದಂತೂ ದುರಂತ.